ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮಳೆಗಾಲಕ್ಕೂ ಮೊದಲು ದೇಶದ ಅತಿ ಉದ್ದದ 2ನೇ ತುಮರಿ ಸೇತುವೆ ಲೋಕಾರ್ಪಣೆ. ಶರಾವತಿ ಹಿನ್ನೀರಿನ ಸಂತ್ರಸ್ತರ ತ್ಯಾಗಕ್ಕೆ ಸಣ್ಣ ಕೊಡುಗೆ. ಲೋಕಾರ್ಪಣೆಗೆ ಪ್ರಧಾನಿ ಆಗಮನದ ನಿರೀಕ್ಷೆ ಇದೆ ಎಂದ ಸಂಸದ ಬಿವೈ ರಾಘವೇಂದ್ರ. ಪಹಲ್ಗಾಮ್ ಉಗ್ರರ ದಾಳಿ ಖಂಡನೀಯ. ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡ ಕ್ರಮ ಜನಮೆಚ್ಚುಗೆ ಪಡೆದಿದೆ ಎಂದ ಸಂಸದರು. ಸಾಗರ ವಿಧಾನಸಭಾ ಕ್ಷೇತ್ರವನ್ನು ಮಹಿಳಾ ಮೀಸಲು ಘೋಷಣೆಗೆ ರೈತ ಮುಖಂಡರಾದ ಮಂಜಪ್ಪ, ಜಯಲಕ್ಷ್ಮಿ ಒತ್ತಾಯ. ಈಗ ಸುದ್ದಿಯ ವಿವರ. ಸಾಗರ ಪಟ್ಟಣದ ಶಿವಪ್ಪನಾಯಕ ವೃತ್ತದಿಂದ ಮರಕಟುಕದವರೆಗೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ 700 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭಗೊಳ್ಳಲಿದೆ. ಗ್ರಾಮ ಪಂಚಾಯಿತಿ ರಸ್ತೆಯೊಂದು ರಾಷ್ಟ್ರೀಯ ಹೆದ್ದಾರಿಯಾಗಿ ರೂಪುಗೊಳ್ಳುತ್ತಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸುದ್ದಿಗಾರರ ಜೊತೆ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್, ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಟಿ.ಡಿ. ಮೇಘರಾಜ್, ಮಾಧ್ಯಮ ಪ್ರಮುಖ ಹುಬಾ ಅಶೋಕ್ ಇನ್ನಿತರರು ಹಾಜರಿದ್ದರು. ವರ್ಷಗಳ ಒಂದು ಕನಸು ನನಸಾಗ್ತಾ ಇದೆ. ಒಂದು ಗ್ರಾಮ ಪಂಚಾಯಿತಿಯ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡಿಸಿದಂತ ಕೀರ್ತಿ ಆಗಿನ ಲೋಕಸಭಾ ಸದಸ್ಯರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವ್ರಿಗೆ ಸಲ್ಲುತ್ತೆ. ಅದಾದ್ಮೇಲೆ ರಾಷ್ಟ್ರೀಯ ಹೆದ್ದಾರಿ ಅಪ್ಗ್ರೇಡ್ ಮಾಡಿಕೊಟ್ಟಂತ ಧೀಮಂತ ನಾಯಕರು ಗಡ್ಕರಿಜಿಯವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ರಾಷ್ಟ್ರೀಯ ಹೆದ್ದಾರಿ ಘೋಷಣೆ ಮಾಡಿ ತಮ್ಗೆ ಗೊತ್ತಿರ್ಬೋದು, ಗೌರವಾನ್ವಿತ ನಮ್ಮ ಅನಂತ್ ಕುಮಾರ್ ಜಿ ಅವರು ಕೇಂದ್ರದ ಮಂತ್ರಿಗಳು ಇದ್ದಾಗ ಬೆಂಗಳೂರು ಹೊನ್ನಾವರ ರಸ್ತೆ, ತುಮಕೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ಘೋಷಣೆ ಮಾಡಿ 25 ವರ್ಷಗಳ ನಂತರ ವೈಡ್ನಿಂಗ್ ಕೆಲಸ ಈಗ ಆಗ್ತಾ ಇದೆ. ಆದರೆ ಇವತ್ತಿನ ಘನ ಸರ್ಕಾರ ಯಡಿಯೂರಪ್ಪನವರ ಒಂದು ಮನವಿಗೆ ಗೌರವವನ್ನು ಕೊಟ್ಟು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಹಿಂದಿಂದೇನೆ ಅನುದಾನವನ್ನ ಕೊಟ್ಟಂತ ಪ್ರತಿಫಲ ಇವತ್ತು ಕಳಸೊಳಿ ಸಿಗಂದೂರು ಸೇತುವೆ ಸಂಪೂರ್ಣವಾಗಿ ಮುಗಿಯೋ ಒಂದು ಹಂತಕ್ಕೆ ಬಂದಿದೆ. ಗುತ್ತಿಗೆದಾರರಿಗೆ ಸಮಯ ಕೊಟ್ಟಿರೋದು ನಾಳೆ ಆಗಸ್ಟ್ ವರೆಗೂ ಕೂಡ ಸಮಯ ಕೊಟ್ಟಿದ್ದಾರೆ ಅವರಿಗೆ ಫಿನಿಶಿಂಗ್ ಮಾಡ್ಲಿಕ್ಕೆ. ಆದ್ರೆ ಈಗ ಆಲ್ರೆಡಿ ಒಂದು ಹಂತಕ್ಕೆ ವೆಹಿಕಲ್ ನ ಮೂವ್ಮೆಂಟ್ ಮಾಡುವಂತ ಒಂದು ಬಂದಿರೋದ್ರಿಂದ ಈ ಮಳೆಗಾಲದಲ್ಲೇ ಅದನ್ನ ಲೋಕಾರ್ಪಣೆಯನ್ನು ಮಾಡಿ ಈ ಮಲೆನಾಡಿನ ಆ ಮುಳುಗಡೆ ಸಂತ್ರಸ್ತರಿಗೆ ಒಂದು ನೆಮ್ಮದಿಯ ಒಂದು ಜೀವನ ನಡೆಸಕ್ಕೆ ಒಂದೊಂದು ದಿನನೂ ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ. ಬೇಗ ಅದನ್ನ ಲೋಕಾರ್ಪಣೆ ಮಾಡ್ಬೇಕು ಅಂತ ಕೂಡ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಭೂಸಾರಿಗೆ ಮಂತ್ರಿಗಳಂತ ಸನ್ಮಾನ್ಯ ಗಡ್ಕರಿಜಿ ಅವರಿಗೆ ವಿನಂತಿ ಮಾಡಿಕೊಂಡಂತ ಪ್ರತಿಫಲ 4 ದಿನ ಕೆಳಗೆ, ಒಂದು ವಾರದ ಕೆಳಗೆ ನರೇಂದ್ರ ಶರ್ಮಾ ಅಂತ ಹೇಳಿ ರೀಜನಲ್ ಆಫೀಸರ್ ಅವರ ಟೀಮ್ ಇಲ್ಲಿ ವಿಸಿಟ್ ಮಾಡಿತ್ತು. ಯಾವ ಹಂತದಲ್ಲಿದೆ, ಜೂನ್ ಅಲ್ಲಿ ನಾವು ಉದ್ಘಾಟನೆ ಮಾಡ್ಬೋದು ಅಂತ ಪರಿಶೀಲನೆ ಮಾಡ್ಕೊಂಡು ರಿಪೋರ್ಟ್ ಕೊಡಿ ಅಂತೇಳಿ ಅವ್ರನ್ನ ಕಳಿಸ್ಕೊಟ್ಟಿದ್ರು. ಮತ್ತೆ 100 ಕೋಟಿಗಿಂತ ಮೇಲಿನ ಯಾವುದೇ ಕಾಮಗಾರಿಗಳಿದ್ರು ಕೂಡ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗುತ್ತೆ. ಮೊನ್ನೆ ನನ್ನ ಮಗನ ಒಂದು ಮದುವೆಯ ಒಂದು ಆಮಂತ್ರಣ ಸಂದರ್ಭದಲ್ಲೂ ಕೂಡ ವಿನಂತಿ ಮಾಡ್ಕೊಂಡಿದ್ದೀನಿ, ತಾವೇ ಖುದ್ದಾಗಿ ಬಂದು, ಇತಿಹಾಸದ ಒಂದು ಸೇತುವೆ ಇದು, ದೇಶದ 2ನೇ ಒಂದು ಈ ಒಂದು ಕೇಬಲ್ ಸ್ಟೇ ಟೆಕ್ನಾಲಜಿಯ 2ನೇ ಉದ್ದವಾದಂತಹ ಸೇತುವೆ ಇದು. 2ನೇದು ಅನೇಕ ದೇವಸ್ಥಾನಗಳಿಗೆ ಸಂಪರ್ಕ ಕೊಡುವಂತ ಒಂದು ಪವಿತ್ರವಾದಂತ ಒಂದು ಸೇತುವೆ ಆಗುತ್ತೆ. 3ನೇದು ಸುಮಾರು 50-60 ವರ್ಷದಿಂದ ನರಳಾಟವನ್ನು ಮಾಡ್ತಿರುವಂತ ನಮ್ಮ ಮುಳುಗಡೆ ಸಂತ್ರಸ್ತರಿಗೆ ಒಂದು ಪ್ರಮುಖವಾದಂತ ನಮ್ಮ ಸಾಗರ ನಗರಕ್ಕೆ ಎಷ್ಟೊತ್ತಿಗಾದ್ರೂ ಕೂಡ ಬಂದು ಹೋಗುವಂತ ಒಂದು ಸಂಪರ್ಕದ ಸೇತುವೆ ಆಗುತ್ತೆ. ಸೊ ಎಲ್ಲ ದೂರದೃಷ್ಟಿಯನ್ನು ಇಟ್ಕೊಂಡು ಗೌರವಂತ ಪ್ರಧಾನಮಂತ್ರಿಗಳು ತಾವೇ ಬಂದಿದ್ದನ್ನ ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಕೂಡ ಪ್ರಧಾನಮಂತ್ರಿಗಳ ಜೊತೆಗೆ ಮಾತಾಡುವಂತ ಒಂದು ಪ್ರಯತ್ನವನ್ನ ಮೊನ್ನೆ ಮಾಡಿದೀವಿ. ವಿಶ್ವಾಸ ಇದೆ, ಗೌರವಂತ ಪ್ರಧಾನಮಂತ್ರಿಗಳೇ ಬಂದ್ರು ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಆದಷ್ಟು ಬೇಗ ಅದನ್ನ ಲೋಕಾರ್ಪಣೆ ಮಾಡುವಂತ ಕೆಲಸ ಏನ್ ಮಾಡ್ಬೇಕು ಆ ದಿಕ್ಕಲ್ಲಿ ಗಮನ ಕೊಡ್ತೀನಿ. ಮತ್ತೆ ಇತಿಹಾಸದ ಪುಟದಲ್ಲಿ ಬರೆದಿಡುವಂತ ಕಾರ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಿಂದ ಎಸ್ಪೆಷಲಿ ನಮ್ಮ ಸಾಗರ, ಹೊಸನಗರ, ಮಲೆನಾಡು ಭಾಗಕ್ಕೆ ನಾನು ನಿನ್ನೆ ಹೋಗಿದ್ದೆ. ನಾನು ಹೊಸನಗರದ ಹತ್ರ ಹೊಸನಗರದಿಂದ ಬೈಂದೂರಿಗೆ ಹೋಗುವಂತ ರಸ್ತೆ ಸುಮಾರು 125 ಕರ್ವ್ ಇದೆ. ಅದು ಕೂಡ ರಾಷ್ಟ್ರೀಯ ಹೆದ್ದಾರಿಯಾಗಿ ನಿಮ್ಮ ಯಡಿಯೂರಪ್ಪನವರು MP ಇದ್ದಾಗ ಮಾಡಿಸಿದ್ದದು. ರಾಣಿಬೆನ್ನೂರು, ಶಿಕಾರಿಪುರ, ಅನಂತಪುರ, ಹೊಸನಗರ, ಬೈಂದೂರು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿಸ
ಪೆಹಲ್ಗಾವ್ ಅಲ್ಲಿ ನಡೆದಂತ ದುರ್ಘಟನೆ ಪಾಕಿಸ್ತಾನ್ ಪ್ರೇರಿತ ಉಗ್ರ ಕೃತ್ಯ ನಡೆದು ಹೋಯಿತು. ಯಾವಾಗಲೂ ಕೂಡ ಈ ರೀತಿಯಂತ ನಾಗರಿಕರ ಮೇಲೆ ಜೀವ ತೆಗೆಯುವಂತ ಪ್ರಯತ್ನಗಳು ಅಲ್ಲೊಂದಿಲ್ಲೊಂದು ಘಟನೆಗಳು ಆಗಿತ್ತು. ಸತತವಾಗಿ ದೇಶದ ರಕ್ಷಣೆ ಮಾಡುವಂತ ಗಡಿ ಕಾಯುವಂತ ರಕ್ಷಕರ ಮೇಲೆ, ಸೈನಿಕರ ಮೇಲೆ ನಡೀತಾ ಇತ್ತು. ಆದ್ರೆ ಒಂದು ಪ್ರವಾಸೋದ್ಯಮಕ್ಕೆ ಹೋದಂತ ಸಾಮಾನ್ಯ ಜನರ ಮೇಲೆ ಈ ರೀತಿಯಂತ ಗುಂಡಿನ ದಾಳಿ, ಅದರಲ್ಲೂ ವಿಶೇಷವಾಗಿ ನೀನ್ ಹಿಂದೂನೋ ಅಥವಾ ಇನ್ನೊಂದು ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಟು ಕುಟುಂಬದ ಎದುರುಗಡೆನೆ ಶೂಟ್ ಮಾಡಿ ತೆಗೆದಂತ ಪ್ರಕರಣ ಇಡೀ ಪ್ರಪಂಚದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಇವತ್ತು ಇಡೀ ಪ್ರಪಂಚ ಸನ್ಮಾನಿಸಿದ ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ನಮ್ಮ ದೇಶದ ಜೊತೆಗೆ ಈ ಕೃತ್ಯ ದೂರ ಮಾಡಬೇಕು ಅಂದ್ರೆ, ಉಗ್ರಗಾಮಿಗಳನ್ನ ಹೊಸಕ್ ಹಾಕ್ಬೇಕು ಅಂದ್ರೆ ಇದು ಯಾವುದೋ ಒಂದ್ ದೇಶದ ಕರ್ತವ್ಯ ಅಲ್ಲ, ಇಡೀ ಪ್ರಪಂಚದಲ್ಲಿ ಈ ರೀತಿಯಂತ ಘಟನೆಗಳು ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಗೌರವಂತ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂತ ನಿಲುವು ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. 1960 ಒಂದು ಒಪ್ಪಂದದ ಪ್ರಕಾರ ಸಿಂಧೂ ನದಿ ಏನಿವತ್ತು ಅಲ್ಲಿ ಟಿಬೇಟ್ ಮುಖಾಂತರ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಅನೇಕ ಉಪನದಿಗಳಿದೆ, ಆ ಎಲ್ಲ ನೀರು ಕೂಡ ಅದನ್ನು ತಡೆಯುವಂತ ಪ್ರಯತ್ನ ನಮ್ಮ ದೇಶದಲ್ಲಿ ಆಗ್ಲಿಲ್ಲ. ಹಾಗೂ ಪಾಕಿಸ್ತಾನ್ ನಮ್ಮ ಭಕ್ತರಿರುವಂತಹ ದೇಶ ಅನ್ನೋಂಥ ಒಂದು ಒಳ್ಳೆ ಭಾವನೆಯಿಂದ ಆ ಒಂದು ಒಪ್ಪಂದವನ್ನ ಮಾಡಿತ್ತು. ಆದ್ರೆ ಇವತ್ತು ನಮ್ಮ ದೇಶದ ನೀರನ್ನ ಕುಡಿದು ನಮಗೆ ವಿಷ ಕಕ್ಕುವಂತ ಕೆಲಸವನ್ನ ಇವತ್ತೇನು ಪಾಕಿಸ್ತಾನ ರಾಷ್ಟ್ರ ಏನ್ ಮಾಡ್ತಾ ಇದೆ, ಆ ಒಪ್ಪಂದವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಆ ದಿಕ್ಕಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತ ಆದಂತ ಗೌರವಂತ ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎರಡನೇದು, ಈಗಿರುವಂತ ಪಾಕಿಸ್ತಾನ ಎಂಬಸಿಯಲ್ಲಿ ಇರುವಂತ ಸಿಬ್ಬಂದಿಯನ್ನ ಕಡಿತಗೊಳಿಸುವಂತ ವಿಚಾರ ಇರ್ಬೋದು, ಮತ್ತೆ ಯಾರು ಸಂಬಂಧ, ಆರೋಗ್ಯ ಈ ಎಲ್ಲ ಚೌಕಟ್ಟಲ್ಲಿ ಇವತ್ತು ಭಾರತದಲ್ಲಿ ನೆಲೆಸಿರುವಂತ ಪಾಕಿಸ್ತಾನ ಪ್ರಜೆಗಳು ನಾಳೆ 30 ಒಂದು ಗಡುವನ್ನ ಕೊಟ್ಟಿದ್ದಾರೆ, ಅಷ್ಟರೊಳಗೆ ವಾಪಸ್ ನೀವೆಲ್ಲರೂ ಕೂಡ ಹೋಗ್ಬೇಕು ಅಂತ ಹೇಳಿ. ಅಂದ್ರೆ ಈ ರೀತಿ ಕಠೋರವಾದಂತ ಒಂದು ನಿಲುವನ್ನು ತೆಗೆದುಕೊಂಡಂತ ಹೆಮ್ಮೆಯ ಪ್ರಧಾನಮಂತ್ರಿಗಳು. ಒಂದು ವಿಶ್ವಾಸ ಇದೆ ನಮ್ಮ ಭಾರತ ದೇಶದ ಜನರಿಗೆ, ಹೌದು ನಮಗೆ ರಕ್ಷಣೆ ಏನಾದ್ರೂ ಸಿಗ್ಬೋದು ಅಂದ್ರೆ ಅದು ಈ ಒಂದು ಮೋದಿಜಿಯವರ ನೇತೃತ್ವದ ಸರ್ಕಾರ ಅಂತೇಳಿ ಒಂದು ವಿಶ್ವಾಸ ಮೂಡಿಸುವಂತ ಕೆಲಸ. ಮತ್ತೆ ಶಾಶ್ವತವಾಗಿ ಮತ್ತೆ ಇಡೀ ದೇಶದ ಜನ ಆತ್ಮವಿಮರ್ಶೆ ಮಾಡ್ಕೊಳ್ಳುವಂತ ಸಂದರ್ಭ ಇದು. ಯಾಕೆಂದ್ರೆ ನೀನು ನಿನ್ನ ಧರ್ಮವನ್ನ ಕೇಳಿ ಶೂಟ್ಔಟ್ ಮಾಡೋವರೆಗೂ ಮತ್ತೆ ಅಲ್ಲಿ ಹೋಗಿ ಮೋದಿಜಿಯವ್ರಿಗೆ ಹೇಳು ಅಂತ ಹೇಳಿ ನಮ್ಮ ಶಿವಮೊಗ್ಗದ ಮಂಜುನಾಥನ ಧರ್ಮ ಪತ್ನಿಗೆ ನಮ್ಮನ್ನು ಕೂಡ ತೆಗೆದು ಬಿಡು ಅಂತ ಹೇಳಿದಾಗ ತಾಯಿಗೆ ನೀನು ತೆಗಿಯಲ್ಲ, ನೀನು ಹೋಗಿ ಮೋದಿಜಿಯವ್ರಿಗೆ ಹೇಳು ಅಂತ ಹೇಳಿ ಮೋದಿಗೆ ಹೇಳು ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಅವರ ಒಂದು ಉದ್ದೇಶ ಏನು ಅಂತ ನಮ್ಮೆಲ್ಲರೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಡೀ ದೇಶದ ಒಬ್ಬೊಬ್ಬ ಪ್ರಜೆನೂ ಕೂಡ ಆತ್ಮವಿಮರ್ಶನೆ ಮಾಡಿಕೊಂಡು ಜಾತಿ, ಧರ್ಮ ಇದೆಲ್ಲದೂ ಕೂಡ ಮೀರಿ ಭಾರತೀಯರು ಅಂತ ಹೇಳಿ ಚಿಂತನೆ ಮಾಡುವಂತ, ಹೆಚ್ಚು ಅದಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನ ಮಾಡಿದಾಗ ಮಾತ್ರ ಈ ದೇಶಕ್ಕೆ ರಕ್ಷಣೆ, ದೇಶದಲ್ಲಿ ವಾಸ ಮಾಡ್ತಿರುವಂತ ಜನರು ಕೂಡ ರಕ್ಷಣೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇ ಮಾಡ್ತಾ ಇರ್ತಾರೆ. ಸುಮಾರು 125 ಕರ್ವ್ಸ್ ಇದೆ. 125 ಕರ್ವ್ 37 ಕಿಲೋಮೀಟರ್ ಬರುತ್ತೆ. ಅದು ದಾಟ್ಲಿಕ್ಕೆ 1.25 ಗಂಟೆ ಬೇಕು. ಸ್ಟ್ರೈನ್ ಆಗ್ತಾ ಇತ್ತು. ಹಾಗಾಗಿ ಇದಕ್ಕೆ ಪ್ಯಾರಲಲ್ ಆಗಿ
ಸ್ಟ್ರೈಟ್ ರೋಡ್ ಒಂದೇನಾದ್ರು ಮಾಡ್ಬೇಕು ಅಂತೇಳಿ ಯೋಚನೆ ಮಾಡಿ ಅವಾಗ DPR ಮಾಡಿಸಿದ ಪ್ರತಿಫಲ 350 ಕೋಟಿ ಖರ್ಚು ಮಾಡಿ ಆ ರಾಷ್ಟ್ರೀಯ ಹೆದ್ದಾರಿಗೆ ಏನು ನಮ್ಮ ಹೊಸನಗರದಿಂದ ಬೈಂದೂರಿಗೆ ನಾವೇನ್ ಹೋಗ್ತೀವಿ ಆ ಕರ್ವ್ಸ್ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೊಸನಗರದ ಮಾವಿನ ಕುಪ್ಪ ಸರ್ಕಲ್ ಅಂತ ಇದೆ. ಮಾವಿನ ಕುಪ್ಪ ಸರ್ಕಲ್ ಹೊಸನಗರ, ಅಲ್ಲಿಂದ ಆಡ್ಗೋಡಿ ಅಂತ ಹೇಳಿ ಇದೆ. ಅಲ್ಲಿ 2 ಸೇತುವೆಗಳನ್ನ, ಒಂದು 3/4 ಕಿಲೋಮೀಟರ್ ಸೇತುವೆ, ಇನ್ನೊಂದು 1.5 ಕಿಲೋಮೀಟರ್ ಸೇತುವೆ. ನಾವೀಗ ಇಲ್ಲಿ ಶರಾವತಿ ಮುಳುಗಡೆ ಇದು ಮಾಡಿದ್ರೆ 2.25 ಕಿಲೋಮೀಟರ್ ಇದು, ಅದು 1.5 ಕಿಲೋಮೀಟರ್ ಸೇತುವೆ. ಅದು ಸುತ್ತ ಬ್ರಿಡ್ಜ್ ಅಂತ ಹೇಳ್ತಾರೆ, ಬ್ರಿಟಿಷ್ ಕಾಲದ ಒಂದು ಸುತ್ತ ಬ್ರಿಡ್ಜ್ ಇದೆ. ಈಗ ಅದಕ್ಕೆ ಪ್ಯಾರಲ್ ಆಗಿ ಇನ್ನೊಂದು ಸುತ್ತ ಆ ಒಂದು ಜಾಗದಲ್ಲಿ 1.5 ಕಿಲೋಮೀಟರ್ ಬ್ರಿಡ್ಜ್ ಅನ್ನ, ಪ್ಲಸ್ ಅಲ್ಲಿಂದ ಮುಂದೆ ಬೆಕ್ಕೋಡಿ, 2 ಶರಾವತಿಯ ನದಿಯನ್ನ ದಾಟಲಿಕ್ಕೆ 2 ಮೇಜರ್ ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿ ಕೇವಲ 15 ನಿಮಿಷದಲ್ಲಿ ಆ 37 ಕಿಲೋಮೀಟರ್ಗೆ 11 ಕಿಲೋಮೀಟರ್ ಪ್ಯಾರಲಲ್ ಸ್ಟ್ರೈಟ್ 90 ಡಿಗ್ರಿ ಲೈನ್ ಅಲ್ಲಿ ಆ ಒಂದು ಹೈವೇ ಅಭಿವೃದ್ಧಿ ಆಗ್ತಾ ಇದೆ. ಬ್ರಿಡ್ಜು ಕೂಡ 2 ಕೂಡ ಆಗಿದೆ ಆಲ್ರೆಡಿ. ಈಗ ನಿನ್ನೆ ನಾನು ಇನ್ಸ್ಪೆಕ್ಷನ್ ಕೂಡ ಮಾಡಿದೆ. ಅಂದ್ರೆ 1.25 ಗಂಟೆಯಲ್ಲಿ ಹೋಗ್ಬೇಕಂತ ಜನ ಇನ್ಮೇಲೆ 15 ನಿಮಿಷದಲ್ಲಿ ಹೊಸನಗರದಿಂದ ಆ ಆಡುಗೋಡು ಜಾಗಕ್ಕೆ ತಲುಪುವಂತ ಒಂದು ವ್ಯವಸ್ಥಿತವಂತ ಕಾಮಗಾರಿಯನ್ನು ಕೂಡ ನಿನ್ನೆ ವೀಕ್ಷಣೆ ಮಾಡಿ ಅದು ಕೂಡ ಅಂದ್ರೆ ಶುರುವಾಗಿದೆ ಆಲ್ರೆಡಿ ಬ್ರಿಡ್ಜ್. ಮೋಸ್ಟ್ಲಿ 2 ಸೇತುವೆ ಇನ್ನು 3-4 ತಿಂಗಳ ಸೇತುವೆ ಮುಗಿದು ಬಿಡುತ್ತೆ. ಆದ್ರೆ ಅಪ್ರೋಚ್ ರೋಡ್ ಏನಿದೆ ಅದು ಅರಣ್ಯಕ್ಕೆ ಬರುತ್ತೆ, ಫಾರೆಸ್ಟ್ ಕ್ಲಿಯರೆನ್ಸ್ ಹೋಗಿದೆ, ಅದು ಪ್ರೋಸೆಸ್ ಇನ್ನು ನಡೀತಾ ಇದೆ. ಆದಷ್ಟು ಬೇಗ ಅದು ಆಯ್ತು ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಮಹಿಳಾ ಮೀಸಲಾತಿ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಸೋಮವಾರ ರೈತ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಎಂಬಿ ಮಂಜಪ್ಪ ಹಿರನಲ್ಲೂರು, ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಜಯಲಕ್ಷ್ಮಿ ನೇದರವಳ್ಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರಮೇಶ್ ಕೇಟಿ ಐಗಿನಬೈಲು, ಬೇಬಿ ಶಿರವಂತೆ, ರಾಜು ತೋರಗೋಡು, ದೇವು ಆಲಳ್ಳಿ, ರವೀಂದ್ರ ಕಾನ್ಲೆ, ದಿನೇಶ್ ಇನ್ನಿತರರು ಹಾಜರಿದ್ದರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾವು ಈ ದಿನ ಕರ್ನಾಟಕ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಿಗೆ ಒಂದು ಮನವಿ ಮಾಡಿದೆವು. ಅದ್ರ ಉದ್ದೇಶ ಏನಂದ್ರೆ, ಸಾಗರ ಸ್ವತಂತ್ರ ಬಂದ ಮೇಲಕ್ಕೆ ಪುರುಷರೇ MLA ಮಂತ್ರಿಗಳಾಗಿರೋದ್ರಿಂದ ನಾವು ಇಲ್ಲಿ ಮಹಿಳೆಯರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸಾಗರ ತಾಲೂಕಿನಾಗೆ ಮುಂದಿನ ಒಂದು ಶಾಸಕ MLA ಒಂದು ಸ್ಪರ್ಧೆಗೆ ಮಹಿಳಾ ಮೀಸಲಾತಿ ಕೊಡ್ಬೇಕು ಅಂತೇಳಿ ನಮ್ಮ ರೈತ ಸಂಘದಿಂದ ಘೋಷಣೆ ಮಾಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ, ಮನವಿ ಕೊಡ್ತಾ ಇದೀವಿ. ಇದಕ್ಕೆ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಮನಗಂಡು ದಯಮಾಡಿ ನಮ್ಮ ಸಾಗರ ತಾಲೂಕಿಗೆ ಮಹಿಳಾ ಮೀಸಲಾತಿ ಕೊಡ್ಬೇಕು ಅಂತ ಹೇಳಿ ನಾವು ಇಲ್ಲಿಂದ ಪ್ರಾರಂಭ ಮಾಡಿವು. ನೆಕ್ಸ್ಟ್ ಇದಕ್ಕಾಗಿ ಹೋರಾಟನೂ ಶುರು ಮಾಡ್ತೀವಿ. ದಯಮಾಡಿ ನಮ್ಮ ಸಾಗರ ತಾಲೂಕಿಗೆ ಮಹಿಳಾ ಮೀಸಲಾತಿ ಕೊಡ್ಬೇಕು. ಮತ್ತೆ ಕೆಳದಿ ನಮ್ಮ ಚೆನ್ನಮ್ಮ ರಾಣಿ ಆಳಿದಂತ ತಾಲೂಕಿಲ್ಲಿ ಪ್ರಬಲವಾಗಿ ಒಬ್ಬ ಮಹಿಳೆ ನಮ್ಮ ಸಾಗರ ತಾಲೂಕಿಗೆ ಹೆಸರು ಮಾಡಿದ್ದಂತ ವ್ಯಕ್ತಿ ಇರೋದ್ರಿಂದ ಮಹಿಳೆಯರಿಗೆ ಒಂದು ಚಾನ್ಸ್ ಕೊಡ್ಬೇಕು. ಮಹಿಳೆಯರು ನಮ್ಮ ಸಾಗರ ತಾಲೂಕಿನಾಗೆ ಎಲ್ಲಾ ತರ ಎಜುಕೇಶನ್ ಆಗ್ಬೋದು, ಹೋರಾಟ ಆಗ್ಬೋದು, ತಾಲೂಕಿನ ಪ್ರಜ್ಞಾವಂತರಾಗಿ ಬೆಳೀತಾ ಇದ್ದಾರೆ. ದಯಮಾಡಿ ಮುಂದಿನ ಬಾರಿ ಮಹಿಳಾ ಶಾಸಕರನ್ನ ಮಾಡೇ ತೀರ್ತೀವಿ ಅನ್ನೋದಕ್ಕಾಗಿ ನಮ್ಮ ರೈತ ಸಂಘ ಚಾಲೆಂಜ್ ತಗೊಂಡಿದ್ದು. ದಯಮಾಡಿ ಖಂಡಿತ ನಮಗೆ ನಿಮ್ಮ ಸರ್ಕಾರ, ಚುನಾವಣಾ ಆಯೋಗ ಇದನ್ನ ಜಾರಿ ತರಬೇಕು ಅಂತ ಹೇಳಿ ನಾವು ನಿಮ್ಮ ಮುಂದೆ ಬೇಡಿಕೆ. ರಾಜ್ಯ ರೈತ ಸಂಘ ಮಹಿಳಾ ಅಧ್ಯಕ್ಷರು ನಾನು. ಏನಂದ್ರೆ ಇದು ಈ ನಮ್ಮ ತಾಲೂಕು ಕೆಳದಿ ಚೆನ್ನಮ್ಮ ಆಳಿದಂತ ಒಂದು ತಾಲೂಕಿದು. ಅದಕ್ಕೋಸ್ಕರ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ವಿದ್ಯಾವಂತರಿದ್ದಾರೆ, ಸಾಕಷ್ಟು ಹೋರಾಟಗಾರರು ಇದ್ದಾರೆ, ಕಲಾವಿದರಿದ್ದಾರೆ, ಪ್ರತಿಯೊಂದು ರಂಗದಲ್ಲಿ ಮಹಿಳೆಯರು ಮೇಲ್ಗೈ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಇಲ್ಲಿ ಸ್ವಾತಂತ್ರ್ಯ ಬಂದಾಗ್ಲಿಂದನು ಪುರುಷ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆದ್ರೂ ನಮ್ಮ ಮಹಿಳೆಯರಿಗೆ ಒಂದು ಅವಕಾಶ ಕೊಡಿ. ಮಹಿಳೆಯರ ಮತದಾನದಲ್ಲಿ ಮಹಿಳೆಯರೇ ಮೇಲ್ಗೈ ಇದ್ದೀವಿ, ಎಲ್ಲ ಮಹಿಳೆಯರ ಓಟುಗಳೇ ಜಾಸ್ತಿ ಇದಾವೆ. ಅದಕ್ಕೋಸ್ಕರ ಮಹಿಳೆಯರಿಗೆ ಒಂದು ಅವಕಾಶ ಕೊಡ್ಬೇಕು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.